ಸೊ ಗೈಸ್, ವಾಟ್ ಈಸ್ ಫ್ರೀಲ್ಯಾನ್ಸಿಂಗ್? ಫ್ರೀಲ್ಯಾನ್ಸಿಂಗ್ ಅಂತಂದ್ರೆ ಏನು? ಫ್ರೀಲ್ಯಾನ್ಸಿಂಗ್ ಮಾಡೋಕ್ಕೆ ನಿಮಗೆ ಬೇಕಾಗಿರೋ ಬೇಸಿಕ್ ಸ್ಕಿಲ್ಸ್ ಏನು ಮತ್ತು ರಿಕ್ವೈರ್ಮೆಂಟ್ಸು ಮತ್ತು ಅದರಿಂದ ಎಷ್ಟು ಅರ್ನ್ ಮಾಡ್ಬೋದು, ಅದರದ್ದು ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಕಂಪ್ಲೀಟ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ನಿಮ್ಮ ಟೈಮ್ ವೇಸ್ಟ್ ಮಾಡಿದೆ ಈ ವಿಡಿಯೋನ ಫಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫ್ರೀಲ್ಯಾನ್ಸಿಂಗ್ ಅಂತಂದರೆ ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ. ಪಾರ್ಟ್ ಟೈಮ್ ಜಾಬ್ ಇದೆ, ಆದರೆ ಪಾರ್ಟ್ ಟೈಮ್ ಜಾಬ್ಗಿಂತ ಸ್ವಲ್ಪ ಡಿಫ್ರೆನ್ಸ್ ಐತೆ. ಪಾರ್ಟ್ ಟೈಮ್ ಜಾಬ್ ಅಂತಂದರೆ ಒಂದು ಫಿಕ್ಸ್ಡ್ ಟೈಮ್ ಇರುತ್ತೆ, 4 to 5 hours ನೀವು ವರ್ಕ್ ಮಾಡಬೇಕಾಗಿರುತ್ತೆ. ಫ್ರೀಲ್ಯಾನ್ಸಿಂಗ್ ಹಂಗಲ್ಲ, ನೀವು ನಿಮ್ಮ 10 ನಿಮಿಷಕ್ಕೆ ಆ ಕೆಲಸ ಮಾಡಿ ಮುಗಿಸಿದ್ರೆ 10 ನಿಮಿಷಕ್ಕೆ ಮಾಡಿ ಮುಗಿಸ್ಬೋದಿಲ್ಲ. ಎಷ್ಟು ಅವರ್ ಆದ್ರೂ ಕೂತ್ಕೊಂಡು ಮಾಡ್ಬೋದು, ನಿಮ್ಗೆ ಅಷ್ಟೇ ಪೇಮೆಂಟ್ ಸಿಗೋದು. ನೀವು ಎಷ್ಟು ಮಾತಾಡಿರ್ತೀರ ನಿಮ್ಮ ಕ್ಲೈಂಟ್ ಜೊತೆ ಅಥವಾ ನಿಮ್ಮ ಕಸ್ಟಮರ್ ಜೊತೆ ಅಷ್ಟೇ ನಿಮಗೆ ದುಡ್ಡು ಸಿಕ್ಕೋದು. ಓಕೆನಾ? ಅಷ್ಟೇ ಫ್ರೀಲ್ಯಾನ್ಸಿಂಗ್ ಅಂದರೆ. ಸೊ ಫ್ರೀಲ್ಯಾನ್ಸಿಂಗ್ ಮಾಡೋಕ್ಕೆ ನಿಮಗೆ ಯಾವ್ಯಾವ ಸ್ಕಿಲ್ಸ್ ಬೇಕು ಅಂತ ಎಲ್ಲ ಇವಾಗಂತೂ ಫ್ರೀಲ್ಯಾನ್ಸಿಂಗ್ ಸಖತ್ ನಿಶಸ್ ಇದೆ. ನೀವು ಯಾವ ಸ್ಕಿಲ್ ಗೊತ್ತಿದ್ರೂ ಫ್ರೀಲ್ಯಾನ್ಸ್ ಮಾಡ್ಬೋದು. ನೀವು ವಿಡಿಯೋ ಎಡಿಟರ್ ಆಗಿರ್ಬೋದು, ಗ್ರಾಫಿಕ್ ಡಿಸೈನರ್ ಆಗಿರ್ಬೋದು, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿರ್ಬೋದು, ನೀವು ಕಂಟೆಂಟ್ ರೈಟರ್ ಆಗಿರ್ಬೋದು, ಕಾಪಿ ರೈಟರ್ ಆಗಿರ್ಬೋದು, ಎಲ್ಲ ಸ್ಕಿಲ್ಸ್ಗೂ ಫ್ರೀಲ್ಯಾನ್ಸಿಂಗ್ ಆರಾಮಾಗಿ ಮಾಡ್ಬೋದು. ಓಕೆನಾ? ಫಸ್ಟು ನೀವು ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡಿ. ನೀವು ಎಷ್ಟು ಸ್ಕಿಲ್ ನಿಮ್ಮ ಪರ್ಫೆಕ್ಟಾಗಿರ್ತೀರ, ನಿಮ್ಮ ಸ್ಕಿಲ್ ಮೇಲೆ ಎಷ್ಟು ನಿಮ್ಮ ಕಮಾಂಡ್ ಇರುತ್ತೆ, ಅಷ್ಟೇ ನಿಮಗೆ ಇನ್ಕಮು ಜಾಸ್ತಿ ಇರುತ್ತೆ. ಸೊ ನೀವು ಫ್ರೀಲ್ಯಾನ್ಸಿಂಗ್ ಮಾಡ್ಬೇಕಾದ್ರೆ ಫೈವರು, ಅಪ್ವರ್ಕು, ಫ್ರೀಲ್ಯಾನ್ಸರ್ ಅಂತ ದೊಡ್ಡ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಅಲ್ಲಿ ಟಾಪ್ ಆಫ್ ದ ಲೈನ್ ಕ್ರಿಯೇಟರ್ಸ್ ಇರ್ತಾರೆ, ಎಡಿಟರ್ಸ್ ಇರ್ತಾರೆ. ನೀವು ಯಾವುದೇ ಒಂದು ಫೀಲ್ಡ್ ಚೂಸ್ ಮಾಡ್ಕೊಳ್ಳಿ, ಅದರಲ್ಲಿ ಟಾಪಲ್ಲಿ ಇರ್ತಾರೆ. ಅವ್ರಿಗೆ ಜಾಸ್ತಿ ಕ್ಲೈಂಟ್ಸ್ ಸಿಕ್ಕೋದು. ಯಾಕಂತಂದರೆ ಕ್ಲೈಂಟ್ಸ್ ಪರ್ಫೆಕ್ಟ್ ಆಗಬೇಕಾಗಿರುತ್ತೆ. ಅಲ್ಲಿ ಸಿಕ್ಕೋ ಕ್ಲೈಂಟ್ಸು ನಿಮಗೆ ಮೋಸ್ಟ್ಲಿ ಇಂಡಿಯಾದವ್ರು ಆಗಿರಲ್ಲ, US UK ಆಗಿರ್ತಾರೆ. ಅಲ್ಲಿ ಪೇಮೆಂಟ್ ಎಷ್ಟಾದರೂ ಕೊಡ್ತಾರೆ, ಬಟ್ ವರ್ಕ್ ಪರ್ಫೆಕ್ಟಾಗಿರ್ಬೇಕು ಅವ್ರಿಗೆ. ಆ ಥರ ಕ್ಲೈಂಟ್ಸ್ ಅಲ್ಲಿ ಸಿಗ್ತಾರೆ. ಮತ್ತು ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಡಿಮೋಟಿವೇಟ್ ಆಗೋಗ್ಬಿಡ್ತೀರ. ನಿಮ್ಮ ಪ್ರೊಫೈಲ್ ನೋಡೋಲ್ಲ ಮತ್ತು ನಿಮ್ಮ ಗಿಗ್ಸ್ ಮೇಲೆ ಕ್ಲಿಕ್ಕು ಮಾಡೋಲ್ಲ, ನಿಮಗೆ ಕಾಂಟ್ಯಾಕ್ಟು ಮಾಡೋಲ್ಲ. ಸೊ ನೀವೇನು ಮಾಡಬೇಕಂತಂದರೆ ಸೋಷಲ್ ಮೀಡಿಯಾದಲ್ಲಿ ನಿಮ್ಮ ಪ್ರೆಸೆನ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ವಿಡಿಯೋ ಎಡಿಟರ್ ಆಗಿದ್ದರೆ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿದ್ದರೆ, ಡಿಸೈನರ್ ಆಗಿದ್ದರೆ, ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ, ಇಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಅದರಲ್ಲಿ ನಿಮ್ಮ ಪ್ರೆಸೆನ್ಸ್ ಹಾಕಿ, ನೀವು ನಿಮ್ಮ ಟ್ಯಾಲೆಂಟ್ನ ತೋರಿಸಿ. ವಿಡಿಯೋ ಎಡಿಟಿಂಗ್ ಮಾಡಿ, ಅದೊಂದು ಮಾಂಟೇಜ್ ಮಾಡಿ ಹಾಕಿ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ವಾಯ್ಸ್ ಓವರ್ ಮಾಡಿ ಹಾಕಿ, ಡಿಸೈನರ್ಸ್ ಇದ್ದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಡಿಸೈನ್ ಮಾಡಿ. ಕೆಳಗಡೆ ಎಲ್ಲದಲ್ಲೂ ಮೆನ್ಷನ್ ಮಾಡಿ ಕ್ಯಾಪ್ಷನಲ್ಲಿ, ನಿಮಗೇನೋ ಸರ್ವಿಸ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ, DM ಮಾಡಿ ಅಂತ. ಅವ್ರು ಮಾಡಿದಾಗ ನಿಮ್ಗೆ ಅಲ್ಲಿಂದ ಕ್ಲೈಂಟ್ ಜನ್ರೇಟ್ ಆಗುತ್ತೆ. ಮತ್ತು ಲಿಂಕ್ಡ್ಇನ್ನು, ಫೇಸ್ಬುಕ್ಕು, ಎಲ್ಲ ಸೋಷಲ್ ಮೀಡಿಯಾ ಆ್ಯಪ್ಸಲ್ಲಿ ನಿಮ್ಮ ಪ್ರೆಸೆನ್ಸ್ ಇದೆ. ಅಲ್ಲಿಂದ ನಿಮಗೆ ಕ್ಲೈಂಟ್ ಜನ್ರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ದೊಡ್ಡ ವೆಬ್ಸೈಟ್ಗಿಂತ. ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ಗಳಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಸ್ಲೋವರ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಅಲ್ಲಿ ಯಾವಾಗ ಫ್ರೀಲ್ಯಾನ್ಸ್ ಸುಮಾರು ಅಪ್ಲಿಕೇಶನ್ ಇದೆ, ನನಗೆ ಸ್ಲೋವರ್ ಅಂತ ಒಂದು ಅಪ್ಲಿಕೇಶನ್ ಗೊತ್ತು. ಅಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಅಲ್ಲಿ ತುಂಬ ಕಡಿಮೆ ಕಾಂಪಿಟೇಷನು, ನೀವು ಆರಾಮಾಗಿ ನಿಮಗೆ ಕ್ಲೈಂಟ್ ಸಿಗುತ್ತೆ. ಆದರೆ ನೀವು ಏನು ಕೆಲಸ ಮಾಡ್ತೀರಾ ಅಷ್ಟು ಮಾತ್ರ ಮೆನ್ಷನ್ ಮಾಡಿ, ಬೇರೆದು ಏನೇನೋ ಬರುತ್ತೆ ಅಂತ ಮೆನ್ಷನ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಫಸ್ಟ್ ಕ್ಲೈಂಟ್ ನಿಮಗೂ ತುಂಬ ಇಂಪಾರ್ಟೆಂಟ್, ಆಯಿತಾ? ನೀವು ಅವ್ರಿಗೆ ಎಷ್ಟು ಫುಲ್ಫಿಲ್ ಮಾಡ್ತೀರಾ ಅಷ್ಟೇ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗುತ್ತೆ. ಇವ್ನು ಚೆನ್ನಾಗಿ ಮಾಡ್ದೆ ಹೋಗೋ ಅಂತ ರೆಫರಲ್ಸ್ ಕೊಡ್ತಾರೆ. ಅಲ್ಲಿಂದ ನಿಮಗೆ ಜಾಸ್ತಿ ಕ್ಲೈಂಟ್ ಜನ್ರೇಟ್ ಆಗುತ್ತೆ. ನೀವು ಫಸ್ಟ್ ದುಡ್ಡು ಕಡಿಮೆ ಇಸ್ಕೊಂಡು ಪರವಾಗಿಲ್ಲ, ನಿಮ್ಮ ಸರ್ವಿಸ್ ಮಾತ್ರ ಟಾಪ್ ನಾಚ್ ಕೊಡಿ. ಯಾಕಂದರೆ ಅವರೇ ನಿಮ್ಮ ಹೆಸರನ್ನ ಸ್ಪ್ರೆಡ್ ಮಾಡೋರು. ಬಟ್ ಇದರಿಂದ ಎಷ್ಟು ಇನ್ಕಮ್ ಜನ್ರೇಟ್ ಮಾಡ್ಬೋದು ಅಂತ ಪೊಟೆನ್ಷಿಯಲ್ ಜಾಸ್ತಿ ಇದೆ ಫ್ರೀಲ್ಯಾನ್ಸಿಂಗಲ್ಲಿ. ಇಂಡಿಯಾದಲ್ಲಿ ಇನ್ನೂ ಅಷ್ಟೊಂದು ಫ್ರೀಲ್ಯಾನ್ಸರ್ಸ್ ಇಲ್ಲ. ಬೇಸಿಕಲಿ ನಿಮ್ಮ ಸ್ಕಿಲ್ಸೇ ಮೇಲೆ ಡಿಪೆಂಡ್ ಆಗಿರೋದು ಅರ್ನಿಂಗು. ನಿಮ್ಮ ಸ್ಕಿಲ್ಸ್ ಮೇಲೆ ಎಷ್ಟು ಕಮಾಂಡ್ ಇರುತ್ತೆ ಅಷ್ಟು ಅರ್ನಿಂಗ್ ಮಾಡ್ಬೋದು ನೀವು. ಒಂದು ಸತಿ ಇದೆಲ್ಲ ನಿಮಗೆ ಆಫ್ಲೈನ್ ಈ ಕಡೆಯಿಂದ ಸೋಷಲ್ ಮೀಡಿಯಾದಿಂದ ಕ್ಲೈಂಟ್ಸ್ ಎಲ್ಲ ಬಂದಮೇಲೆ ಅವ್ರದ್ದು ಪ್ರಾಜೆಕ್ಟ್ನೆಲ್ಲ ನೀವು ಆವಾಗ ವೆಬ್ಸೈಟ್ಗಳು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲಿಂದ ನಿಮಗೆ ಹೈ ಪ್ಲೇಯಿಂಗ್ ಕ್ಲೈಂಟ್ಸ್ ಸಿಗ್ತಾರೆ. UK US ಅವರೆಲ್ಲ ಸಿಗ್ತಾರೆ. ಅಲ್ಲಿ ಅವರು ಹೈ ಪೇಯಿಂಗ್ ಕ್ಲೈಂಟ್ಸ್ ಆಗಿರ್ತಾರೆ ಮತ್ತು ಲಾಂಗ್ ಟರ್ಮ್ಗೂ ಅವರೇ ಇರ್ತಾರೆ ನಿಮ್ಮ ಜೊತೆ. ಸೊ ಗೈಸ್, ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದೇ ಥರ ಟೆಕ್ನಾಲಜಿ ರಿಲೇಟೆಡ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೀಲ್ಯಾನ್ಸಿಂಗ್ ರಿಲೇಟೆಡ್ ನಿಮ್ಗೆ ಇನ್ನೇನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಅಥವಾ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಲಿಂಕು ಡಿಸ್ಕ್ರಿಪ್ಷನ್ ಇದೆ, ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ. ಸೊ ನೀವೇನಾದ್ರು ಗೂಗಲ್ ಆ್ಯಡ್ಸ್ ಅಥವಾ ನಿಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ, ಅದ್ರ ಮೇಲೆ ಆ್ಯಡ್ಸ್ ರನ್ ಮಾಡ್ಬೇಕು ಅಂದ್ಕೊಂಡಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಗೂಗಲ್ ಆ್ಯಡ್ ರನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.